ನನ್ನ ಹೆಸರು ರೇಖಾ. ನಾನು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಫೌಂಡೇಶನಲ್ಲಿ ಬ್ಯಾಂಗ್ಳೂರು ಡಿಸ್ಟಿಕ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ನಾನು ಅಂಗಡಿಗೆ ಹೋಗಿ ಫಾಸ್ಟ್ಯಾಗ್ ಟ್ರೈನಿಂಗ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಫಾಸ್ಟ್ಯಾಗ್ ಟ್ರೈನಿಂಗ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟು ಸೆಂಟರ್ FSSAI ಆಹಾರ ಗುಣಮಟ್ಟವನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರತಿಯೊಬ್ಬ ಆಹಾರ ವ್ಯಾಪಾರಸ್ಥರು ಈ ಟ್ರೈನಿಂಗ್ ಪಡಿಬೇಕು ಅನ್ನೋದನ್ನು ಗೌರ್ಮೆಂಟ್ ಇಲಾಖೆಯಿಂದ ಅತಿ ಬೇಗ ಕಂಪ್ಲೀಟ್ ಮಾಡೋಕ್ಕೆ ಆಗೋದೇ ಇರೋ ಕಾರಣ ಇದನ್ನು ಹೊರಗಿನ ಸಂಸ್ಥೆಗಳಿಗೆ ಟ್ರೈನಿಂಗ್ ಪಾರ್ಟ್ನರ್ ಆಗಿ ತಗೊಂಡು ಇದನ್ನು ಕೊಟ್ಟಿದ್ದಾರೆ. ಆ ಟ್ರೈನಿಂಗ್ ಪಾರ್ಟ್ನರು ಇದನ್ನ ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5 ಟ್ರೈನಿಂಗ್ ಮಾಡಿ ಮುಗಿಸ್ಬೇಕು ಅಂತೇಳಿ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ. ಆ ಟಾರ್ಗೆಟಲ್ಲಿ ಸುಮಾರು 260 ಕಂಪನಿಗಳಿದೆ. ಅದರಲ್ಲಿ ನಾನು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ಗೆ ತುಂಬ ರೆಪ್ಯೂಟೆಡ್ ಕಂಪನಿ, ತುಂಬ ಸುಮಾರು 40,000ಕ್ಕಿಂತ ಮೇಲೆ ಜನರಿಗೆ ಟ್ರೈನಿಂಗ್ ಕೊಟ್ಟಂತಹ ಕಂಪನಿ. ಆ ಕಂಪನಿಗೆ ಬ್ಯಾಂಗ್ಳೂರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಈ ವಿಷಯದ ಬಗ್ಗೆ ನಾವು ಅಂಗಡಿಗೆ ಹೋಗಿ ಮಾಹಿತಿ ಕೊಡ್ತಾ ಇದ್ದ ಸಮಯದಲ್ಲಿ ಹಾಗೂ 1,416 ರೂಪಾಯಿ 4 ಅವರ್ ಟ್ರೈನಿಂಗು, 8 ಅವರ್ ಟ್ರೈನಿಂಗ್ಗೆ 2,360 ರೂಪಾಯಿ ಕಲೆಕ್ಟ್ ಮಾಡಿದಾಗ ಇದನ್ನು ಅಂಗಡಿಯವರು ಒಪ್ಕೊತಾ ಇದ್ದರು. ಅವರು ಅರ್ಥ ಮಾಡ್ಕೊತಾರೆ, ಅವರು ಫೀಸು ಕೊಡ್ತಾರೆ. ಇದನ್ನು ನೋಡ್ತಾ ಇದ್ದ ಜನ ಏನು ಮಾಡ್ತಾರೆ, ಇವರು ಫೇಕ್ ಫುಡ್ ಆಫೀಸರ್ ಅಂತ ಹೇಳ್ಕೊಂಡು ಬರ್ತಾರೆ ಅಂತೇಳಿ ವಿಡಿಯೋ ಮಾಡಿ ಇದು ಇವಾಗ ಪ್ರಚಾರ ಆಗಿರೋದು ಜನಗಳ ಗಮನಕ್ಕೆ ಬಂದಿರುತ್ತೆ. ಆದರೆ ನಾನು ಯಾವುದೇ ಫೇಕ್ ಫುಡ್ ಆಫೀಸರ್ ಅಲ್ಲ. ನಾನು ಫಸ್ಟ್ ಆಫ್ ಆಲ್ ಫುಡ್ ಆಫೀಸರೇ ಅಲ್ಲ. ನಮಗೆ ಸಂಸ್ಥೆ ಕೊಟ್ಟ ಕೆಲಸ ಹಾಗೂ ನಾನು ಗೌರ್ಮೆಂಟಲ್ಲಿ ಒಂದು ಪಾಲುದಾರರು ಹೌದು. ಈ ಕೆಲಸವನ್ನು ಮಾಡ್ತಾ ಇದ್ದಾಗ ರೇಖಾ ಬರ್ತಾರೆ, ನಕಲಿ ಫುಡ್ ಆಫೀಸರ್ ಅಂತ ಈ ಥರ ಬರ್ತಾರೆ ಅಂತೇಳಿ ರೇಖಾ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮೀಡಿಯಾಗಳು ಪಬ್ಲಿಷ್ ಮಾಡಿ ನನ್ನ ಪರ್ಸ್ನಲ್ ಲೈಫಿಗೆ ತೇಜೋವಧೆ ಮಾಡಿ ನನಗೆ ಜೀವನದ ಕೆಲಸವನ್ನೇ ಕಿತ್ಕೊಂಡಿದ್ದಾರೆ. ಈ ಕೆಲಸ ಕಿತ್ಕೊಂಡು ನನಗೆ ಜೀವನನೇ ಇಲ್ಲೋ ಥರ ಮಾಡಬೇಕು ಅನ್ನೋದಕ್ಕೆ ಕೆಲವು ಜನರು ಇದ್ರ ಜೊತೆ ಸೇರ್ಕೊಂಡಿದ್ದಾರೆ. ಈ ಸೇರ್ಕೊಂಡವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇದನ್ನು ನೋಡಿದ ಜನ, ನಮ್ಮ ರಿಲೇಷನ್ಸ್ ಎಲ್ಲ ಕಾಲ್ ಮಾಡಿ, ಏನು ನೀವು ಈ ಥರ ಫೇಕ್ ಕೆಲಸ ಮಾಡ್ತೀರಂತೆ, ನೀವು ಫೇಕ್ ಫುಡ್ ಆಫೀಸರ್ ಅಂತ ಹೇಳ್ಕೊಂಡು ಹೋಗ್ತೀರಂತೆ ಅಂತೇಳಿ ನನಗೆ 3 ದಿವಸ ಕಳೆದ 3 ದಿವಸದಿಂದ ಇದು ನಡೀತಾ ಇದೆ. ತುಂಬ ಜನ ಕಾಲ್ ಮಾಡಿ ಕೇಳಿದ್ದಾರೆ. ಆದರೂ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಓಕೆ ಅಂತೇಳಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ನಮಗೆ ಇದ್ರ ಬಗ್ಗೆ ಹೌದು ನೀವು ಫೇಕ್ ಫುಡ್ ಆಫೀಸರ್ ಅಂತ ಹೇಳಲ್ಲ. ಯಾಕೆಂದರೆ ನಾನು ಕಳೆದ ಕೆಲವೊಂದು ವರ್ಷದಿಂದ ಕೆಲಸದಲ್ಲಿ ಭಾಗಿಯಾಗಿದ್ದೇನೆ. ನಾನು ಎಲ್ಲೆಲ್ಲ ಈ ಟ್ರೈನಿಂಗ್ ಮಾಡೋದಕ್ಕೆ ಖರ್ಚು ಅಂತ ಸರ್ಕಾರ ಈ ನಿಗದಿಪಡಿಸಿದ ಅಮೌಂಟನ್ನು ನಾವು ತಗೊಳ್ತೀವಿ, ಅಲ್ಲಿ ಟ್ರೈನಿಂಗ್ ಕೊಟ್ಟು ಇವಾಗ ಕಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಡೇನೇ ಟ್ರೈನಿಂಗ್ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮಗೆ 100 ಜನ ಕಲೆಕ್ಟ್ ಆಗಬೇಕಂದ್ರೆ 2 ರಿಂದ 3 ತಿಂಗಳು ಬೇಕಾಗುತ್ತೆ. ಆ ಟೈಮ್ ತಗೊಂಡು ಅಲ್ಲಿ ಟ್ರೈನಿಂಗಿಗೆ ಕರೆದು ಅವರಿಗೆ ಆಥರೈಸ್ಡ್ ಟ್ರೈನರು ಹಾಗೂ ಆಥರೈಸ್ಡ್ TP ಕಡೆ ಏನು ನಾವು ID ಕಾರ್ಡ್ ಪ್ರಸಾರ ಆಗಿರೋದು ರೇಖಾ ತಿಮ್ಮಯ್ಯ ಅಂತ ನಕಲಿ ಫುಡ್ ಆಫೀಸರ್ ಅನ್ನೋ ಹೆಸರಲ್ಲಿ ಕೆಲವೊಂದು ಮೀಡಿಯಾಗಳು ಪ್ರಸಾರ ಮಾಡಿದ್ದಾರೆ. ಈ ID ಕಾರ್ಡ್ ನಕಲಿ ಅಲ್ಲ ಹಾಗೂ ನಾನು ಅಸಲಿ ಫುಡ್ ಆಫೀಸರು ಅಲ್ಲ. ಈ ID ಕಾರ್ಡು ಬಂದ್ಬಿಟ್ಟು ಕಂಪನಿ ID ಕಾರ್ಡು. ಇದರಲ್ಲಿ ಎಲ್ಲೂ ಫುಡ್ ಆಫೀಸರ್ ಅಂತ ಬರ್ದಿಲ್ಲ. ನಾನು ಬ್ಯಾಂಗ್ಳೂರು ಡಿಸ್ಟಿಕ್ಕಲ್ಲಿ ಕೆಲಸ ಮಾಡ್ತಾ ಇರೋದು, ಅದರಿಂದ ಬ್ಯಾಂಗ್ಳೂರು ಡಿಸ್ಟಿಕ್ಕಿಗೆ ಕೊಟ್ಟಿದ್ದಾರೆ. ಈ ಕಂಪನಿ ಹೆಸರು ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಹಾಗೂ ನನಗೆ ತೇಜೋವಧೆ ಆಗಿರೋದು ಅವರು ನನಗೆ ಕ್ಷಮೆ ಕೇಳಬೇಕಂತಲೇ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ನಾನು ಫೇಕ್ ಅಲ್ಲ. ನಾನು ಮಾಡಿರೋ ಕೆಲಸ ಸಾರ್ವಜನಿಕರ ಹಿತಾಸಕ್ತಿಯಿಂದ ಆಹಾರದ ಗುಣಮಟ್ಟ ಉತ್ತಮ ಪಡಿಸೋದಕ್ಕೆ ಒಂದು FSSAI ಪ್ರಾಧಿಕಾರ ಮಾಡಿದಂತಹ ಒಂದು ಟ್ರೈನಿಂಗನ್ನು ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಹಾಗೂ ಆ ಟ್ರೈನಿಂಗನ್ನು ತಗೊಂಡು ಆಹಾರನ ಸುಧಾರಣೆ ಮಾಡುವ ಕೆಲಸಕ್ಕೆ ನಾನು ಇಳಿದಿದ್ದೆ. ಆದರೆ ನನಗೆ ಈ ಥರ ಅಪಪ್ರಚಾರ ಬಂದಿರೋದ್ರಿಂದ ಇವಾಗ ಫೀಲ್ಡಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಜನ ಮುಂದೆ ಹೋಗೋಕ್ಕೂ ಒಂಥರ ಮರ್ಯಾದೆ ಇಲ್ಲದಂಗೆ ಆಗಿದೆ. ದಯವಿಟ್ಟು ಇದ್ರ ಹಿಂದೆ ತುಂಬ ವ್ಯಕ್ತಿಗಳ ಷಡ್ಯಂತ್ರ ಇದೆ. ಅದು ಇವಾಗ ನಾನು ಇಲ್ಲಿ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಇನ್ ಕೇಸ್ ನನ್ನ ಮೇಲೆ ಏನಾದರೂ ಕೇಸ್ ಆದಾಗ ಅಲ್ಲಿ ನಾನು ಹೆಸರುಗಳನ್ನು ಮೆನ್ಷನ್ ಮಾಡಿ ಯಾರ್ಯಾರು ಷಡ್ಯಂತ್ರ ಇದೆ,
ಯಾರ್ಯಾರು ಇಲ್ಲೀಗಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ನಾವು ಲೀಗಲ್ ಆಗಿ ಕೆಲಸ ಮಾಡಿದಾಗ ಆ ಇಲ್ಲೀಗಲ್ ಆಗಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಕಷ್ಟ ಆಗ್ತಾ ಇದೆ ತಮ್ಮ ದಂಧೆಯನ್ನು ಮುಂದುವರ್ಸೋಕ್ಕೆ. ಅದರಿಂದ ಈ ರೀತಿ ನನ್ನ ಮೇಲೆ ಪರ್ಟಿಕ್ಯುಲರ್ ಆಗಿ ರೇಖಾ ಅನ್ನೋ ಹೆಸರು ಮೇಲೆ ಅವರು ತೇಜೋವಧೆ ಮಾಡಿ ಜನಗಳಿಗೆ ಪಬ್ಲಿಷ್ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಆದರೆ ಇದೆಲ್ಲ ಸತ್ಯಕ್ಕೆ ದೂರವಾಗಿರೋದು. ದಯವಿಟ್ಟು ಕರ್ನಾಟಕ ಜನತೆ, ಪೂರಾ ಭಾರತದ ಜನತೆಗೆ ನಾನು ಒಂದೇ ಕೇಳ್ಕೊಳ್ಳೋದು, ನಾನು ಫೇಕ್ ಮಾಡಿಲ್ಲ. ಇದುವರೆಗೂ ನಂದು ಯಾವುದೇ ರೆಕಾರ್ಡ್ಸು ಫೇಕ್ ಇಲ್ಲ. ನಾನು ಫೇಕ್ ಅಲ್ಲ, ನಾನು ಫ್ರಾಡ್ ಅಲ್ಲ. ಏನು ನಾವು ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಅದು ಟ್ರೈನಿಂಗ್ ಪರ್ಪಸ್, ಸರ್ಕಾರ ನಿಗದಿತ ಫೀಸೇ ಅದು. ಅದರಲ್ಲಿ 1 ಪೈಸೆ ಎಕ್ಸ್ಟ್ರಾ ಇಲ್ಲ. ದಯವಿಟ್ಟು ಇದನ್ನ ನೀವು ಕರ್ನಾಟಕ ಜನತೆ ಇದನ್ನ ತಿಳ್ಕೊಂಡು ನನಗೆ ಸಹಾಯ ಮಾಡಬೇಕು, ಹಾಗೂ ನನಗೆ ನಿಮ್ಮ ಆಶೀರ್ವಾದ ಬೇಕು.